हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। दुर्ज्ञेयत्वात् दुःखदत्वात् दुष्प्राप्यत्वाच्च दुर्जनैः सतामभयभूमित्वात् दुर्गात्वं हृद्गुहाश्रयाद्। हरिः श्रीं श्रीगुरुभ्यो नमः। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रेये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभगगोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 3ನೆಯ ಸರ್ಗವನ್ನು ನೋಡ್ತಾ ಇದ್ದೇವೆ. ಈ 3ನೆಯ ಸರ್ಗದಲ್ಲಿ ನಾವು ವಿಚಾರ ಮಾಡಿದಂತಹ ಕಥಾಘಟ್ಟ ಏನಂದ್ರೆ, ಪುಟ್ಟ ವಾಸುದೇವ ಅವನ ತನ್ನ ತಾಯಿ ತಂದೆಯರೊಟ್ಟಿಗೆ ಮದುವೆ ಮನೆಗೆ ಹೋಗಿದ್ದ. ಮದುವೆ ಮನೆಯಿಂದ ಹೊರಟು ಅವ ನಾನಾ ದೇವಸ್ಥಾನಗಳನ್ನ ತಿರುಗಿ ಅನಂತೇಶ್ವರ ಸನ್ನಿಧಿಗೆ ಬಂದ. ಅನಂತೇಶ್ವರ ದೇವಸ್ಥಾನದಲ್ಲಿ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿದ್ದು. ಪರಮಾತ್ಮನಿಗೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡುವಂತಹ ನಮಸ್ಕಾರಗಳು ಅವು ಅಶ್ವಮೇಧ ಯಜ್ಞಕ್ಕಿಂತಲೂ ಕೂಡ ಮಿಗಿಲಾದ ಫಲವನ್ನ ಕೊಡ್ತದೆ ಅಂತ ಈ ಭೂಮಿಯಲ್ಲಿರುವ ಬ್ರಾಹ್ಮಣರೆಲ್ಲರೂ ತಿಳಿದಿದ್ದಾರೆ, ಹೇಳ್ತಾರೆ. ಅಷ್ಟೇ ಅಲ್ಲ, ದೇವತೆಗಳು ಕೂಡ ಹಾಗೆ ಹೇಳ್ತಾರೆ. ಅದು ದೇವತೆಗಳೇ ಇರಲಿ ಅಥವಾ ಭೂದೇವತೆಗಳಾದ ಬ್ರಾಹ್ಮಣರೇ ಆಗಲಿ, ಎಲ್ಲರೂ ಕೂಡ ಶ್ರೀಹರಿಯನ್ನು ಕುರಿತಾದಂತಹ ಶ್ರದ್ಧಾಭಕ್ತಿ ಪೂರ್ವಕ ಮಾಡುವ ನಮಸ್ಕಾರಗಳು ಅಶ್ವಮೇಧ ಯಜ್ಞಕ್ಕಿಂತ ಮಿಗಿಲಾದ ಫಲವನ್ನ ಕೊಡುವಂಥವು ಅಂತ ಹೀಗೆ ಹೇಳುವಂಥದ್ದಿದೆ. ಪುಟ್ಟ ಬಾಲಕ ವಾಸುದೇವ ಅನಂತೇಶ್ವರನಿಗೆ ಸುತ್ತು ಬಂದು ನಮಸ್ಕಾರ ಮಾಡುವಂಥದ್ದು. ಇದನ್ನ ನೋಡುವಾಗ ಎಲ್ಲರಿಗೂ ಕೂಡ, ಅಲ್ಲಿರುವ ಜನರಿಗೆಲ್ಲ ಆನಂದ ಆಯ್ತು. ಅವರೆಲ್ಲರ ಕಣ್ಣು ಮನಸ್ಸುಗಳೆಲ್ಲ ಈ ವಾಸುದೇವನನ್ನ ನೋಡಿ ಅರಳಿದವು. ಹೇಗೆ ಸೂರ್ಯೋದಯ ಆದಾಗ ತಾವರೆಗಳು ಅರಳುತ್ತವೆಯೋ ಹಾಗೆ ವಾಸುದೇವನನ್ನ ಕಂಡು, ವಾಸುದೇವ ಎನ್ನುವಂಥ ಸೂರ್ಯನನ್ನ ನೋಡಿ ವಾಸುದೇವನನ್ನ ಕಂಡ ಜನರು, ಅವರ ಕಣ್ಣು ಮನಸ್ಸುಗಳೆನ್ನುವಂಥ ತಾವರೆಗಳು ಅರಳಿದವು ಸಂತೋಷದಿಂದ ಅಂತ ಈ ರೀತಿಯ ವಿಷಯಗಳನ್ನು ಹೇಳ್ತಾರೆ. ಮತ್ತೆ ತಾಯಿ ತಂದೆಗೆ ಇಲ್ಲಿ ಮಗ ಕಾಣಲಿಲ್ಲ. ಹುಡುಕಿದ್ರು, ಸುತ್ತಲಿನ ಹಾದಿ ನೋಡಿದ್ರು. ಕಡೆಗೆ ಯಾರನ್ನೋ ವಿಚಾರಿಸಿದ್ರೆ ಪಾಜಕದ ಕಡೆಯಿಂದ ಈ ನಿಡಿಯೂರು ಎನ್ನುವಂಥ ಸ್ಥಳದಲ್ಲಿ ಮದುವೆ ಕಾರ್ಯಕ್ರಮ, ಆ ನಡಿಲಾಯ ದಂಪತಿಗಳು ಬಂದದ್ದು. ಆ ನಿಡಿಯೂರಿಗೆ ಪಾಜಕದಿಂದ ಬರುವ ಹಾದಿ ಒಂದು, ಮತ್ತೆ ಅಲ್ಲಿಂದ ಮತ್ತೆ ಕೊಡವೂರಿಗೆ ಹೋಗುವ ಹಾದಿಯೂ ಇದೆ. ಎಲ್ಲ ಆಗಿನ ದಿವಸಗಳಲ್ಲಿ ಕಾಲು ಹಾದಿಗಳು ಹೆಚ್ಚಂದ್ರೆ ಎತ್ತಿನ ಗಾಡಿ ಹೋಗ್ತಿದ್ವು. ಎತ್ತಿನ ಗಾಡಿ ಬಹಳ ಕಾಲದ್ದು, ಬಹಳ ಯುಗಾಂತರದ ವಾಹನ ಅಂದ್ರೆ ಎತ್ತಿನ ಗಾಡಿ.
ಆ ಎತ್ತಿನ ಗಾಡಿಗಳಲ್ಲಿ ಎಲ್ಲ ಅವರು ಬೆಳೆದಂತಹ ಬೆಳೆಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದದ್ದಿತ್ತು. ಅದು ಭತ್ತ, ಅಡಿಕೆ, ತೆಂಗು ಇದನ್ನೆಲ್ಲ ಒಯ್ಯುವಂಥದ್ದು. ಹೀಗಾಗಿ ದೊಡ್ಡ ದೊಡ್ಡ ಜೋಡೆತ್ತಿನ ಗಾಡಿಗಳು, ಒಂಟಿ ಎತ್ತಿನ ಗಾಡಿಗಳು ಹೀಗೆಲ್ಲ ಇರ್ತಿದ್ವು. ಹಾಗಿದ್ದ ರಸ್ತೆಗಳು ಅಂದ್ರೆ ಹಾದಿಗಳು ಎಲ್ಲ ಕಡೆ ವಿಚಾರಿಸಿದ್ರು ಭಟ್ರು. ಯಾರೋ ಒಬ್ರು ತೋರಿಸಿದ ಹಾದಿ, ಇಲ್ಲೊಂದು ಪುಟ್ಟ ಹುಡುಗ ಹೋದದ್ದು ನೋಡಿದೆ. ಉತ್ತರ ಕೊಡ್ಲಿಲ್ಲ, ಏನ್ ಕೇಳಿದ್ರು ಮುಗುಳ್ನಕ್ಕು ಮುಂದೆ ಮುಂದೆ ವೇಗವಾಗಿ ಹೋದ ಅವನು ಅಂತ. ಹಾಗಾಗಿ ಅದೇ ಹಾದಿಯನ್ನು ಹಿಡಿದು, ಹಾದಿಯಲ್ಲೆಲ್ಲ ಬಹುಜನ ಇದೇ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಹಾದಿ ಸವೆಸಿ ಭಟ್ರು ಹೋಗಿ ಸೇರಿದ್ದು ಅನಂತೇಶ್ವರ ದೇವಸ್ಥಾನಕ್ಕೆ. ಅಲ್ಲಿದ್ದ ವಾಸುದೇವ ಅವನನ್ನು ನೋಡಿ ಅವರಿಗೆ ಬಹಳ ಆನಂದ ಆಯಿತು. ಅಲ್ಲಿಯವರೆಗೆ ಅವರು ಆತಂಕದಲ್ಲಿ ಕಣ್ಣೀರು ತುಂಬಿಕೊಂಡದ್ದಿತ್ತು. ಈಗ ಮಗನನ್ನು ನೋಡಿ ಅವರಿಗೆ ಆನಂದದ ಕಣ್ಣೀರು ಉಂಟಾಯಿತು. ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಂಡ್ರು, ಪೂರ್ಣ ಕಣ್ಣೀರು ಉದುರಲಿಲ್ಲ. ಈಗ ಮಗನನ್ನ ನೋಡ್ತಾರೆ. ಏನಪ್ಪ ಮಗು, ನೀನು ಎಲ್ಲಿಂದ ಎಲ್ಲಿಗೆ ಬಂದೆ? ಎಷ್ಟು ದೂರದ ಹಾದಿ ಸವೆಸಿ ಬರ್ತಾ ಇದೀಯಾ? ಜೊತೆಗಾರರು, ಮನೆ ಜನ ಯಾರು ಜೊತೆಯಲ್ಲಿಲ್ಲ. ಒಂಟಿಯಾಗಿ ಇಷ್ಟು ಪುಟ್ಟ ಹುಡುಗ ನೀನು ಇಷ್ಟು ದೂರದ ಹಾದಿಯನ್ನ ನಡೆದದ್ದಾದ್ರೂ ಹೇಗೆ? ನಿನ್ನ ಜೊತೆಗಾರರು ಯಾರೂ ಇಲ್ವಲ್ಲ, ಯಾರ ಜೊತೆಯಲ್ಲಿ ನೀನು ಹೀಗೆ ಬಂದದ್ದು ಅಂತ ಪ್ರಶ್ನೆ ಮಾಡಿದ್ರು. ಅವ ಹೇಳಿದ, ನನಗೆ ಮನೆಯಿಂದ ಹೊರಟೆ, ನಿಡಿಯೂರಿನಿಂದ ನಾ ಕೊಡವೂರಿಗೆ ಹೋದೆ ಅಲ್ಲ, ಕೊಡವೂರಿನ ಒಡೆಯ ಶಂಕರ ನಾರಾಯಣ, ಆ ನಾರಾಯಣ ನನ್ನೊಟ್ಟಿಗಿದ್ದ. ನಾನು ಅಲ್ಲಿಗೆ ಹೋಗುವಾಗ, ಕೊಡವೂರಿಗೆ ಹೋಗುವಾಗ ಕರೆದುಕೊಂಡು ಜೊತೆಯಲ್ಲಿ ಬಂದವನೇ ನಾರಾಯಣ. ಕೊಡವೂರಿಗೆ ತನ್ನ ದೇವಸ್ಥಾನಕ್ಕೆ, ತನ್ನ ಸನ್ನಿಧಿಗೆ ಕರೆದೊಯ್ದ. ಅಲ್ಲಿಂದ ನಾನು ಹೊರಟಾಗ ನನ್ನ ಜೊತೆಯಲ್ಲೇ ಬಂದ. ನಂತರದಲ್ಲಿ ನಾ ತಾಳೆಕುಡೆಗೆ ಬಂದೆ, ಅಲ್ಲಿಯೂ ಜೊತೆಗಿದ್ದ. ಅಲ್ಲಿ ಮಹಾಲಿಂಗೇಶ್ವರನನ್ನು ಕಂಡೆ. ನಂತರದಲ್ಲಿ ಅವರಿಬ್ಬರು ನನ್ನೊಟ್ಟಿಗೆ ಬಂದಿದ್ದಾರೆ. ನಾನು 3 ದೇವಸ್ಥಾನಕ್ಕೆ ಬಂದೆ. ಮಹೇಂದ್ರ ದಿಗಾಲಯಂ ಅಂತ ಹೇಳ್ತಾರೆ ನೋಡಿ ಇಲ್ಲಿ 13ನೇ ಶ್ಲೋಕ. ಮಹೇಂದ್ರ ದಿಗಾಲಯಂ ಅಂದ್ರೆ, ಮಹೇಂದ್ರ ದಿಕ್ಕು ಅಂದ್ರೆ ಪೂರ್ವ ದಿಕ್ಕು ಅಂತ. ಅದಕ್ಕೆ ಮೂಡು ದೇವಾಲಯ ಅಂತ ಹೇಳುದು. 3 ದೇವಾಲಯ ಅಂದ್ರೆ ಅದು ಪೂರ್ವ ದಿಕ್ಕಿನಲ್ಲಿರುವ ದೇವಸ್ಥಾನ. ಯಾವುದಕ್ಕೆ? ಎಲ್ಲಕ್ಕೂ ಕೂಡ ಕೇಂದ್ರ ಅನಂತೇಶ್ವರ ದೇವಸ್ಥಾನದಿಂದ 3 ದಿಕ್ಕಿನಲ್ಲಿರುವ ದೇವಾಲಯವೇ ಚಂದ್ರಮೌಳೀಶ್ವರ ದೇವಾಲಯ. ಅಲ್ಲಿಯವರೆಗೆ ಬಂದ್ರು, ಅಲ್ಲಿ ದರ್ಶನ ಮಾಡಿ ಅಲ್ಲಿಂದ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದದ್ದು, ಪಡು ದೇವಾಲಯಕ್ಕೆ. ಹೀಗೆ ನನ್ನೊಟ್ಟಿಗೆ ಯಾವಾಗಲೂ ಆ ನಾರಾಯಣ ಜೊತೆಯಲ್ಲೇ ಇದ್ದಾನೆ, ನಾನೇನು ಒಬ್ಬನಲ್ಲ ಅಂತ ಹೀಗೆ ಹೇಳಿದ. ಹೀಗೆ ಹೇಳುವಾಗ ಈ ಶ್ಲೋಕ ಯಾವುದು ಅಂದ್ರೆ, ತದಿತರಾಯತನಾತ್ತು ಯದಾಗಮಂ ಕೃತರತಿ ಖಲು ತತ್ರ ಹರಿಸ್ಸಖ ಅಹಮಿಹಾಪಿ ಮಹೇಂದ್ರ ದಿಗಾಲಯಂ ಪ್ರಣತವಾನುತ ಯಾವದಧೀಶ್ವರಂ ಎನ್ನುವಂಥ ಶ್ಲೋಕ. ಹೀಗೆ ಅವನು ಉತ್ತರ ಕೊಟ್ಟ. ಇಷ್ಟ ಆಯ್ತು. ಮತ್ತೆ ಮಾತಾಡ್ತಾನೆ, ಮುಂದುವರಿಸ್ತಾನೆ. ಅಪಿತತೋ ಅಹಮುಪೇತ್ಯ ಸಹಾಮುನ ಭಗವತೇತ್ರ ಸತೆ ಪ್ರಣತಿಂ ವ್ಯಧಾಂ ಇತಿ ನಿಗದ್ಯ ವಿಭಾತಿ ಶಿಶುಸ್ಮ ವಿಸ್ಮಿತ ಸಭಾಜನ ಚೀರ್ಣ ಸಭಾಜನಃ. ನೋಡು, ಅಲ್ಲಿಂದ ಇಲ್ಲಿಯವರೆಗೂ ನಾರಾಯಣನೇ ನನ್ನ ಜೊತೆಗಾರನಾಗಿ ಬಂದ. ಇಲ್ಲಿ ಇರುವಂತಹ ಈ ಅನಂತೇಶ್ವರನ ದರ್ಶನ ಮಾಡಿದೆ, ಸಹಜವಾಗಿ ನಮಸ್ಕಾರ ಮಾಡಿದೆ ನಾನು. ಈ ರೀತಿ ಆ ಪುಟ್ಟ ಕಂದ ವಾಸುದೇವ ಉತ್ತರ ಕೊಟ್ಟ. ತಂದೆಗೆ ಅತ್ಯಾಶ್ಚರ್ಯ ಆಗಿ ಹೋಯ್ತು. ಮತ್ತೆ ಅಲ್ಲಿ ಬಹಳ ಜನ ಇವರ ಮಾತನ್ನ ಕೇಳ್ತಾ ಇದ್ದಾರೆ. ನಡಿಲಾಯ ಭಟ್ರು ಪರಿಚಿತರು, ಅವರ ಮಗನೂ ಪರಿಚಿತನೇ. ಯಾಕೆಂದ್ರೆ ಅವನ ಅದ್ಭುತವಾದ ಸೌಂದರ್ಯ. ನಡಿಲಾಯ ಭಟ್ರ ಮಗ ಅಂದ್ರೆ ಅವನಷ್ಟು ಚಂದಕ್ಕೆ ಎಣೆ ಇರದ ಸೌಂದರ್ಯ ಅವನು. ಇಂತಹ ಚೆಲುವಿನ ಗಣಿ ಈ ನಮ್ಮ ವಾಸುದೇವ. ಅವನನ್ನು ಕಾಣ್ಲಿಕ್ಕೆ ಅವರ ಮನೆಗೆ ಹೋದವರು ಇದ್ದಾರೆ. ಅವನೀಗ ಅನಂತೇಶ್ವರ ದೇವಸ್ಥಾನಕ್ಕೆ ಒಂಟಿಯಾಗಿ ಬಂದ, ತಂದೆಯೂ ಬಂದು ಸೇರಿದ್ದಾರೆ ಜೊತೆಯಲ್ಲಿ.
ಅವನು ಮಾತಾಡ್ತಾನೆ. ಮಾತಾಡುವುದರಿಂದಾಗಿ ಅವನ ಮಾತನ್ನು ಮತ್ತೆ ಎಲ್ಲರೂ ಸುತ್ತಲೂ ನಿಂತು ಕೇಳ್ತಾ ಇದ್ದಾರೆ. ಅನಂತೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದವರು ಅವರು ಕೂಡ ಈ ವಾಸುದೇವನ ಸಮೀಪಕ್ಕೆ ನಿಂತು ವಾಸುದೇವನ ಮಾತುಗಳನ್ನು ಕೇಳಿದ್ರು. ಎಲ್ಲರಿಗೂ ಬೆರಗು. ಏನು ಬೆರಗು? ಇಲ್ಲಿ ಇವನೇನ್ ಹೇಳ್ದ? ಅಪಿತತೋ ಅಹಂ ಉಪೇತ್ಯ ಸಹ ಅಮುನಾ. ಅಮುನಾ ಸಹ, ಅಮುನಾ ಅಂದ್ರೆ ಇವನೊಟ್ಟಿಗೆ ಅಂದ್ರೆ ಈ ನಾರಾಯಣನೊಟ್ಟಿಗೆ ಕೊಡವೂರಿನಿಂದ ನಾನು ಅಹಂ ಉಪೇತ್ಯ, ನಾನು ಈ ಸ್ಥಳಕ್ಕೆ, ಈ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದೆ. ಅತ್ರ ಇಲ್ಲಿ ಸತೆ ಭಗವತೆ, ಅತ್ರ ಸತೆ ಭಗವತೆ, ಇಲ್ಲಿ ಇರುವಂತಹ ಭಗವಂತ ಅನಂತೇಶ್ವರನಿಗೆ ನಾನು ಪ್ರಣತಿಂ ವ್ಯಧಾಂ, ನಮಸ್ಕಾರವನ್ನು ಸಲ್ಲಿಸಿದೆ. ಇತಿ ನಿಗದ್ಯ ವಿಭಾತಿ ಶಿಶುಹು, ಈ ರೀತಿ ಇನ್ನು ಶಿಶುವಾದಂತಹ ಆ ವಾಸುದೇವ ಈ ರೀತಿ ನಿಗದ್ಯ ವಿಭಾತಿ, ಈ ರೀತಿ ನಿಗದ್ಯ ಅಂದ್ರೆ ಹೇಳಿ, ವಿಭಾತಿ ಕಂಗೊಳಿಸ್ತಾ ನಿಂತಿದೆ. ಇಷ್ಟು ಮಾತನ್ನು ಹೇಳಿ ವಾಸುದೇವ ಮಾತು ನಿಲ್ಲಿಸಿದ, ಕಂಗೊಳಿಸ್ತಾ ಇದ್ದಾನೆ. ವಿಸ್ಮಿತ ಸಭಾಜನ ಚೀರ್ಣ ಸಭಾಜನ, ಈ ರೀತಿ ವಿಸ್ಮಿತ ಸಭಾಜನ, ಎಲ್ಲರೂ ಅತ್ಯಾಶ್ಚರ್ಯ ಪಡ್ತಾ ಈ ವಾಸುದೇವನನ್ನ ಎಲ್ಲರೂ ಕೂಡ ಸಮ್ಮಾನಿಸ್ತಾರೆ. ಸಮ್ಮಾನಿಸಿ ಅಲ್ಲಿರುವಂತಹ ಜನರೆಲ್ಲರೂ ಬೆರಗಾಗಿ ಬಿಟ್ರು. ಆ ಮಂದಿರದಲ್ಲಿ, ಅನಂತೇಶ್ವರ ಮಂದಿರದಲ್ಲಿ ಎಲ್ಲರೂ ಆಶ್ಚರ್ಯಪಟ್ರು. ಅವನನ್ನೆಲ್ಲರೂ ಸಮ್ಮಾನಿಸ್ತಾರೆ. ಅಲ್ಲಿ ಅನಂತೇಶ್ವರ ದೇವರ ಪೂಜೆ ಮಾಡುವವರು ಕೂಡ ಇವನ ಮಾತುಗಳನ್ನ ಕೇಳಿ ಬೆರಗಾಗಿ ಬಿಟ್ರು. ಇಂಥದೊಂದು ಘಟನೆ ನಡೆದಿದೆ ವಾಸುದೇವನ ಈ ಬಾಲ್ಯಕಾಲ, ಅಂದ್ರೆ ಬಾಲ್ಯಾರಂಭ ಹೀಗಾಯಿತು. ವಿರಹಿತ ಸ್ವಜನಂ ಚರಣ ಪ್ರಿಯಂ ವಿವಿಧ ಭೂತ ಭಯಂಕರ ವರ್ತಮನಿ ಅಯಿ ಕೃಪಾಲಯ ಪಾಲಯ ಬಾಲಕಂ ಲಘು ಶುಭಸ್ಯ ಮಮೇತ್ಯ ನಮದ್ವಿಜಃ. ವಿರಹಿತ ಸ್ವಜನಂ, ಈಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಭಟ್ರು ಅನಂತೇಶ್ವರ ಸನ್ನಿಧಿಯಲ್ಲಿ ಇದ್ದಾರೆ. ಅನಂತೇಶ್ವರ ಸನ್ನಿಧಿಯಲ್ಲಿರುವ ಭಟ್ಟರು ಅನಂತೇಶ್ವರನನ್ನ ಬೇಡಿಕೊಂಡ್ರು. ಏನಂತ? ಅಯಿ ಕೃಪಾಲಯ ಪಾಲಯ ಬಾಲಕಂ, ಕೃಪೆಯೇ ಮನೆ ಮಾಡಿದಂತಹ, ಅಂದ್ರೆ ಕೃಪಾಶ್ರಯನಾಗಿರುವಂತಹ, ದಯಾಮಯನಾಗಿರುವಂತಹ ಹರಿಯೇ ಅನಂತೇಶ್ವರ, ನೀನು ಬಾಲಕಂ ಪಾಲಯ, ಈ ಹುಡುಗನನ್ನ ನೀನು ಕಾಪಾಡು, ನೀನೇ ರಕ್ಷಿಸು. ಯಾಕೆ ಅಂದ್ರೆ ಲಘುಶುಭಸ್ಯ ಮಮ, ತೀರ ಕಡಿಮೆ ಪುಣ್ಯ ಇರುವಂತಹ, ಲಘುಶುಭ ಅಂದ್ರೆ ಶುಭ ಅಂದ್ರೆ ಪುಣ್ಯ ಅಂತಲೂ ಅರ್ಥ, ಅತ್ಯಂತ ಕಡಿಮೆ ಪುಣ್ಯ ಉಳ್ಳಂತಹ ಮಮ, ಲಘುಶುಭಸ್ಯ ಮಮ, ಅತ್ಯಂತ ಪುಣ್ಯ ಕಡಿಮೆ ಇರುವಂತಹ ನನ್ನ ಬಾಲಕಂ, ಈ ಹುಡುಗನನ್ನು ನೀನು ಕೃಪಾಮಯ, ನೀನು ಇವನನ್ನ ರಕ್ಷಿಸು ಸ್ವಾಮಿ ಎನ್ನುವ ಮಾತನ್ನು ಹೇಳ್ತಾ, ಇತಿ ಅನಮದ್ವಿಜ, ಈ ರೀತಿ ಮಾತನ್ನ ಅನಂತೇಶ್ವರ ದೇವರಲ್ಲಿ ಬೇಡಿಕೊಳ್ತಾ ನಮಸ್ಕಾರ ಮಾಡಿದರು ಭಟ್ರು. ಯಾಕೆ ಅಂದ್ರೆ ಈ ಹುಡುಗ ಎಂಥವನು? ಬಾಲಕಂ ಅಂದ್ರಲ್ವಾ, ಈ ಬಾಲಕನನ್ನು ಅಂತ ಅರ್ಥ. ಬಾಲಕಂ ಅಂದ್ರೆ ಬಾಲಕನನ್ನು. ಈ ಬಾಲಕ ಎಂಥ ವಿರಹಿತ ಸ್ವಜನಂ ಚರಣಪ್ರಿಯಂ, ಇವನು ಚರಣಪ್ರಿಯಂ, ಸದಾ ಕಾಲ ಸಂಚಾರ ಪ್ರಿಯ. ಇವ ನಿಂತಲ್ಲಿ ನಿಲ್ಲುವುದಿಲ್ಲ ಅಂತ ಅರ್ಥ. ಸದಾ ಸಂಚಾರ ಪ್ರಿಯ ಇವ. ವಿರಹಿತ ಸ್ವಜನಂ, ಆಯ್ತು, ಎಷ್ಟೋ ಮಕ್ಕಳಿಗೆ ಟಾಟಾ ಹೋಗೋಣ ಅಂತಾರಲ್ಲ ಮಕ್ಕಳು, ಹೊರಗೆ ಕರ್ಕೊಂಡು ಹೋದ್ರೆ ಸುಮ್ಮನಾಗ್ತಾರೆ, ಮನೆಯಲ್ಲಿ ಬೇಸರ ಆಗ್ತದೆ ಮಕ್ಕಳಿಗೆ, ಅದಿದ್ದದ್ದೇ. ಆದರೆ ಈ ಹುಡುಗ ಹೇಗಿದ್ದಾನೆ? ವಿರಹಿತ ಸ್ವಜನ ಅಂತ, ತನ್ನ ಜನರಿಂದ ಬಿಟ್ಟುಕೊಂಡಿದ್ದಾನೆ. ತನ್ನ ಜನರನ್ನು ಬಿಟ್ಟು ಒಂಟಿಯಾಗಿ ಇವನು ಸಂಚಾರ ಮಾಡುವ ಇಷ್ಟ, ಇವನಿಗೆ ಸಂಚಾರ ಮಾಡಲಿಕ್ಕೆ ಬಹಳ ಇಷ್ಟ, ಹೊರಗೆ ತಿರುಗಾಟ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆದರೆ ತನ್ನವರು ಜೊತೆಯಲ್ಲಿ ಇಲ್ಲದೆ, ಮನೆ ಜನರು ಹಿರಿಯರು ಯಾರು ಜೊತೆಯಲ್ಲಿ ಇಲ್ಲದೆ ಒಬ್ಬನೇ ತಿರುಗಾಡ್ಲಿಕ್ಕೆ ಇಚ್ಛಿಸ್ತಾನೆ. ದಾರಿಯಾದರೂ ಎಂಥದ್ದಪ್ಪ ಅಂದ್ರೆ ವಿವಿಧ ಭೂತ ಭಯಂಕರ ವರ್ತಮನಿ. ವರ್ತಮ ಅಂದ್ರೆ ದಾರಿ ಅಂತರ್ಥ, ವರ್ತಮ ಅಂದ್ರೆ ಹಾದಿ, ರಸ್ತೆ, ಮಾರ್ಗ ಅಂತರ್ಥ. ವಿವಿಧ ಭೂತ ಭಯಂಕರ ವರ್ತಮನಿ, ಹಾದಿಯೆಲ್ಲ ಎಂಥದ್ದಿದೆ? ನಾನಾ ರೀತಿಯ ಭೂತಗಳಿಂದ ಭಯವನ್ನು ಹುಟ್ಟಿಸುವಂತಹ ಹಾದಿ ಇದೆ.
ಇಂತಹ ಎಲ್ಲೆಲ್ಲಿ ಕಾನುಗಳು ದಾಟಿ ದಾಟಿ ಬರಬೇಕು, ಒಂದಾದ್ಮೇಲೆ ಮತ್ತೊಂದು ಎಲ್ಲ ಕಾನುಗಳು. ಮಧ್ಯೆ ಮಧ್ಯೆ ಸ್ವಲ್ಪ ಒಂದಷ್ಟು ಜನರ ವಸತಿ ಇರುವಂಥ ಸ್ಥಳ. ಆ ಜನವಸತಿ ಇರುವಲ್ಲಿ ಕೃಷಿ ಇತ್ಯಾದಿ ಮಾಡ್ತಾರೆ. ಒಂದು ಪುಟ್ಟ ಊರು, ಕೆಲವೇ ಮನೆಗಳು, ಅಲ್ಲಿ ಕೆಲ ಬ್ರಾಹ್ಮಣರು, ಮತ್ತೆ ಅವರಿಗಿರುವಂತಹ ಆ ಕೃಷಿ ಭೂಮಿ, ದೇವಸ್ಥಾನ. ಇಂಥದ್ದೇ ಈ ಕರಾವಳಿ ಮಲೆನಾಡಿನಲ್ಲೆಲ್ಲ ಹೀಗೆ ಎಷ್ಟೋ ಮನೆಗಳಿಗೆ ಇಂದಿಗೂ ಕೂಡ ಆ ಮನೆ ಇರುವುದು ಹೇಗೆ ಅಂದ್ರೆ ಅಡವಿ ದಾಟಿಯೇ ಹೋಗ್ಬೇಕು. ಒಂದು 2-3 ಕಿಲೋಮೀಟ್ರು ಅಡವಿ, ಹುಲಿ ಅಡವಿ ಅಂತಲೇ ಹೇಳ್ತಾರೆ. ಹುಲಿ ತಿರುಗಾಡುವುದು ಅದು ಏನು, ಸಂಜೆ ಒಂದು 5 ಗಂಟೆ ಮೇಲೆ ಹುಲಿಗಳು ತುಂಬಾ ನಿರ್ಭಯವಾಗಿ, ಅದು ಒಳ್ಳೆ ಅಡವಿ ಆದ್ರಿಂದ, ದಟ್ಟಡವಿ ಆದ್ರೆ ಅಲ್ಲಿ ಬೆಳಕು ಕಡಿಮೆ ಇರ್ತದೆ, ಜೋರು ಬಿಸಿಲು ಹೊಡೆಯೋದಿಲ್ಲ, ಸ್ವಲ್ಪ ಕಪ್ಪು ಕಪ್ಪು. ಸಂಜೆ 5 ಗಂಟೆ ಆದ್ರೆ ಬಿಸಿಲಿನದೇನು ಅಲ್ಲಿ ಬಿಸಿಲು ವಿಶೇಷವಾಗಿ ಕಾಣೋದಿಲ್ಲ. ಅಂದ್ರೆ ಹುಲಿಗಳು ಅಡ್ಡಾಡ್ತಾ ಇರ್ತವೆ. ಆಗ ಹೋಗ್ಲಿಕ್ಕೆ ಭಯ. ಎತ್ತಿನ ಗಾಡಿಯೆಲ್ಲ ಎತ್ತನ್ನೇ ತಿಂದು ಬಿಡ್ತದಲ್ವಾ, ಎತ್ತುಗಳ ಮೇಲೆ ಆಕ್ರಮಣ ಮಾಡ್ತದೆ. ಇಂಥದೆಲ್ಲ ಉಂಟು, ಇಂದಿಗೂ ಉಂಟು. ಹಾಗಾಗಿ ಅದು ಒಂದು. ಇವರೇನ್ ಹೇಳಿದ್ರು, ವಿವಿಧ ಭೂತ ಭಯಂಕರ ವರ್ತಮಾನಿ ಎಂದ್ರು. ಅಂದ್ರೆ ಮನೆಗಳು ಇರುವ ರೀತಿನ ಹೇಳಿದ್ದು. ಇಂದಿಗೂ ಹಾಗೆ ಮಲೆನಾಡು ಕರಾವಳಿಯಲ್ಲಿ ಇಂತಹ ಮನೆಗಳು ಆಶ್ಚರ್ಯವೇನೂ ಇಲ್ಲ. ಆ ಹಾದಿಯಲ್ಲಿ ಇಂಥ ಏಕಾಂತ, ಜನರ ಸಂಚಾರ ಇಲ್ಲದಂತಹ ಏಕಾಂತವಾಗಿರುವ ಅಡವಿ ಜಾಗಗಳು ಅಂದ್ರೆ ಅಲ್ಲಿ ನಾನಾ ರೀತಿಯ ಭೂತಗಳು ಇರ್ತವೆ. ಅವು ಭಯಪಡಿಸ್ತವೆ, ಸಂಚಾರ ಮಾಡುವ ಜನರನ್ನ ಭಯಪಡಿಸ್ತವೆ. ಒಂಟಿಯಾಗಿ ಒಂದು ಪುಟ್ಟ ಹುಡುಗ ಹೋದ್ರೆ ಅವನನ್ನು ಹಿಂಸಿಸುವುದಿಲ್ವಾ ಭೂತಗಳು, ಬಹಳ ಭಯಪಡಿಸ್ತಾ. ಸಣ್ಣ ಮಕ್ಕಳಿದ್ರೆ, ಆಟಾಡುವ ಪುಟ್ಟ ಮಕ್ಕಳು ಆಟಾಡ್ತಾ ಎಲ್ಲಿಯಾದ್ರೂ ಅಲ್ಲಿ ಹೋಗಿ ಬಿಟ್ರೆ ಮಕ್ಕಳನ್ನ ಬಾಧಿಸ್ತವೆ. ಈ ಹುಡುಗನಿಗೆ ಏನು ಗೊತ್ತಾಗುವುದಿಲ್ಲ, ತನ್ನವರು ಅಂತ ಜೊತೆಯಲ್ಲಿ ಇಲ್ಲದೆ ಒಬ್ಬನೇ ಒಬ್ಬ ಸಂಚಾರ ಮಾಡ್ಲಿಕ್ಕೆ ಬಹಳ ಇಷ್ಟಪಟ್ಟು ತಿರುಗಾಡ್ತಾನೆ. ತಿರುಗಾಟ ಇವನಿಗೆ ಪ್ರಿಯವಾದದ್ದು. ಈಗ ಇವನ ರಕ್ಷಣೆ ಮಾಡುವವರು ಯಾರು? ಅಯ್ಯಿ ಅಂದ್ರೆ ಎಲೈ ಅಂತ ಹೇಳಲ್ವಾ, ಅದು. ಹೇ ಸ್ವಾಮಿ, ಕೃಪಾಲಯನಾದಂತಹ ಕರುಣಾಶಾಲಿಯಾದಂತಹ ಸ್ವಾಮಿಯೇ, ನೀನು ಬಾಲಕಂಪಾಲಯ, ಇಂತಹ ಈ ಹುಡುಗನನ್ನ ನೀನೇ ರಕ್ಷಣೆ ಮಾಡ್ಬೇಕು. ಯಾಕೆ ಅಂದ್ರೆ ಲಘು ಶುಭಸ್ಯ ಮಮ, ತೀರ ಕಡಿಮೆ ಉಳ್ಳ ನನ್ನಂಥವನ ಮಗನಾಗಿರುವ ಈ ಹುಡುಗನನ್ನ ನೀನೇ ರಕ್ಷಿಸ್ಬೇಕು. ಇತಿ ಅನಮದ್ವಿಜ. ಈ ರೀತಿ ಹೇಳ್ತಾ ಹೇಳ್ತಾ ನಡಿಲಾಯ ಭಟ್ರು ಅನಂತೇಶ್ವರ ದೇವರಿಗೆ ನಮಸ್ಕಾರ ಮಾಡಿದರು. ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂದ್ರೆ, ಅವರಿಗೆ ವಾಸುದೇವನ ಮೊದಲಿಗೆ 2 ಗಂಡು ಮಕ್ಕಳಿದ್ರು. ಆ 2 ಗಂಡು ಮಕ್ಕಳು ತೀರ್ಕೊಂಡ್ಬಿಟ್ರು ಸಗ್ರಿ ಅವರ ಮನೆಯಲ್ಲಿದ್ದಾಗ. ಆಮೇಲೆ ಮನೆ ಬಿಟ್ಟು ಅವರು ಪಾಜಕ ಸೇರಿದ್ದು. ಆಮೇಲೆ ಮನಸ್ಸಿಗೆ ಬೇಜಾರಾಗಿ ಆ ದಂಪತಿಗಳು ಸಗ್ರಿಯನ್ನ ಬಿಟ್ಟು, ನಂತರದಲ್ಲಿ ಅವರು ಇಲ್ಲಿ ಪಾಜಕದಲ್ಲಿ ಒಂದು ಸ್ಥಳದಲ್ಲಿ ಅವರು ಬಂದು ಸೇರಿಕೊಂಡದ್ದು. ಹಾಗಾಗಿ ಅವ್ರು ಹೇಳ್ತಾರೆ, ನನಗೆ ಪುಣ್ಯ ಇಲ್ಲ, ಅದರಿಂದ ತೀರಾ ಅತ್ಯಲ್ಪ ಪುಣ್ಯ ಇರುವಂಥವನು ನಾನು ಏನು ಕಾಪಾಡ್ತೇನೆ, ನೀನೇ ನಿನ್ನ ರಕ್ಷಣೆಯಲ್ಲಿ ಇರಬೇಕು ಈ ಹುಡುಗ ಅಂತ ತನ್ನ ಆತಂಕವನ್ನೆಲ್ಲ ಸ್ವಾಮಿಯ ಮುಂದೆ ಹೇಳಿಕೊಂಡು ನಮಸ್ಕಾರ ಮಾಡಿದ್ರು. ತಮುಪಗೃಹ್ಯ ಸುತಂ ಸುತಪೋ ನಿಧಿ ಗೃಹಮಸೌ ಗೃಹಿಣೀ ಸಹಿತೋ ಯಯೌ ಉದಯತೀತಿ ಬಾಲದಿವಾಕರ ಸ್ಥಿತಮಭೂತ್ ಸುಜನಾನ ಅವಾಸುತಾನನ ಸ್ಮಿತಮಭೂತ್ ಸುಜನಾನನ ವಾರಿಜಂ. ಹೀಗೆ ಇಷ್ಟೆಲ್ಲ ಕಳೆದ ಮೇಲೆ ಅನಂತೇಶ್ವರನಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಕೊಂಡು ಆ ಹುಡುಗನನ್ನ ಎತ್ತಿಕೊಂಡ್ರು. ಯಾಕೆ ಅಂದ್ರೆ ಇನ್ನು ಹೋಗ್ಬೇಕಲ್ಲ, ನಿಡಿಯೂರಿನವರೆಗೆ ಹೋಗ್ಬೇಕು ಅವ್ರು. ಉಡುಪಿ ಅನಂತೇಶ್ವರ ದೇವಸ್ಥಾನದಿಂದ ನಿಡಿಯೂರಿನಲ್ಲಿ ಹೆಂಡತಿ ಇದ್ದಾಳೆ, ಅಲ್ಲಿ ಬಿಟ್ಟು ಬಂದಿದ್ದಾರೆ ಅವರು. ಅಲ್ಲಿಯವರೆಗೆ ನಡಿಬೇಕು ಬೇಗ ಬೇಗ. ಪುಟ್ಟ ಹುಡುಗ ಅಲ್ವಾ, ಅವನನ್ನು ಎತ್ಕೊಂಡ್ರು ಅವರು. ಸುತಪೋನಿಧಿ ಅಂತ ಹೇಳ್ತಾರೆ. ಅತ್ಯಂತ ಉತ್ತಮ ಮಟ್ಟದ ತಪಸ್ಸೇ ಇವ್ರಿಗೆ ನಿಧಿಯಾಗಿ ಇರುವಂಥದ್ದು. ಅಂದ್ರೆ ತಪಶ್ರೀಮಂತಿಕೆ ಉಳ್ಳಂತಹ ಉತ್ತಮರಾದ ಆ ಭಟ್ರು, ನಡಿಲಾಯ ಭಟ್ರು ಈ ಮಗನನ್ನು ಎತ್ತಿಕೊಂಡು ಅವರು ಮನೆಗೆ ಅಲ್ಲಿ ಹೋಗಿ ಸೇರಿದ್ರು. ಆ ಹೆಂಡತಿಯನ್ನ ಕರೆದುಕೊಂಡು, ಆ ಹೆಂಡತಿ ಮಗಳನ್ನ ಕರೆದುಕೊಂಡು ಅವರು ಗೃಹಿಣಿ ಸಹಿತ ಆ ತಮ್ಮ ಪತ್ನಿಯ ಜೊತೆಯಲ್ಲಿ ಅವರು ಗೃಹಂ ಯಯೌ. ಅಸೌ ಅಂದ್ರೆ ಇವನು ಅಂತ ಅರ್ಥ, ಇವನು ಅಂದ್ರೆ ಈ ಭಟ್ರು ಅಂತ ಅರ್ಥ. ಈ ಭಟ್ರು ಆ ಹೆಂಡತಿಯನ್ನು ಕರೆದುಕೊಂಡು ಅವಳೊಟ್ಟಿಗೆ ಮನೆ ಹೋಗಿ ಸೇರಿದ್ರು, ಪಾಜಕ ಸೇರಿದ್ರು. ಹೀಗಾಗಿದೆ
ಮತ್ತೆ ಇವನು ಹೇಗಿದ್ದಾನೆ ಅಂದ್ರೆ, ಈ ಹುಡುಗ ಇದ್ದಾನಲ್ಲ ವಾಸುದೇವ, ಇವನು ಬಾಲದಿವಾಕರ ಅಂತಾರೆ. ಬಾಲದಿವಾಕರ ಅಂದ್ರೆ ಅರ್ಥ ಏನು? ದಿವಾಕರ ಅಂದ್ರೆ ಸೂರ್ಯ. ಬಾಲದಿವಾಕರ ಅಂದ್ರೆ ಆಗ ಮಾತ್ರ ಉದಯಿಸ್ತಾ ಇರೋ ಸೂರ್ಯ. ಆಗ ಮಾತ್ರ ಉದಯಿಸ್ತಾ ಇರುವ ಸೂರ್ಯ ಕಣ್ಣು ಕುಕ್ಕೋದಿಲ್ಲ, ಬೆಳಕನ್ನ ಕೊಡ್ತಾನೆ, ಆನಂದವನ್ನ ಕೊಡ್ತಾನೆ. ಎಳೆ ಸೂರ್ಯ ಅಂದ್ರೆ, ಎಳೆ ಸೂರ್ಯನ ಬೆಳಕು ಚಂದ, ಹಿತವಾಗಿ ಇರ್ತದೆ, ನೋಡುವ ಕಣ್ಣುಗಳಿಗೆ ಆಯಾಸವಲ್ಲ, ಆನಂದ ಉಂಟಾಗ್ತದೆ. ಹಾಗೆ ಎಲ್ಲ ತಾವರೆಗಳು ಅರಳಿ ಬಿಡ್ತವೆ, ಜಲಪುಷ್ಪವಾದ ತಾವರೆಗಳು ಅರಳುವಂಥದ್ದು. ಹೀಗೆ ಎಲ್ಲ ಭಾಗ್ಯಗಳನ್ನು ಕೂಡ ಒಮ್ಮೆಲೆ ಉಂಟು ಮಾಡುವವ ಬಾಲ ದಿವಾಕರ, ಎಳೆ ಸೂರ್ಯ. ಹಾಗೆಯೇ ಈ ಬಾಲಸೂರ್ಯನ ಹಾಗೆ ಇವನು ಬರ್ತಾ ಇರುವಾಗ, ಈ ಬಾಲಸೂರ್ಯ ಕಾಣ್ತಾ ಇರುವಾಗ ಇವನನ್ನು ನೋಡ್ತಾ ಇರುವಂತಹ ಆ ಸಜ್ಜನರ ಮುಖಗಳೆನ್ನುವಂಥ ತಾವರೆಗಳು ಅರಳಿದವು. ಆಹಾ, ವಾಸುದೇವ ಬಂದ, ನಡಿಲಾಯ ಭಟ್ಟರ ಮಗ ಬಂದಿದ್ದಾನೆ ಅಂತ ಎಲ್ಲರ ಮುಖಗಳು ಈ ವಾಸುದೇವನ ಮುಖವನ್ನು ಕಾಣುವಂಥ, ಸೂರ್ಯನಂತಹ ತೇಜಸ್ವಿ ಬಾಲಕನಾದ ವಾಸುದೇವನನ್ನ ನೋಡಿದ ಕೂಡಲೇ ಎಲ್ಲ ಸಜ್ಜನರ ಮುಖಗಳೆಲ್ಲ ಅರಳಿದವು ಅಂತ ಈ ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ. ವರವಿಮಾನ ಗಿರಾವಪಿ ಚಂಡಿಕಾ ಶಿಶುಮಹೋ ಜನನೀತ ಮಲಾಲಯದ್ ಅಪರಥಾ ಪರಿತುಷ್ಟ ಮನಃ ಕಥಂ ಚಿರಮಿಹೈಷವಸೇದ್ವಿಸಹಾಯಕಃ. ಮತ್ತು ಇವನ ಸ್ವಭಾವ ಏನು ಕಡಿಮೆ ಆಗಲಿಲ್ಲ. ಏನು ಸ್ವಭಾವ? ತನ್ನವರು ಇರಲೇಬೇಕು ಅಂತಿಲ್ಲ, ಬೇಕಾದಲ್ಲಿ ಹೋಗಿ ಬಿಡ್ತಿದ್ದ ವಾಸುದೇವ. ಒಬ್ಬನೇ ತಿರುಗಾಡುವುದು, ಜೊತೆಯಲ್ಲಿ ತಾಯಿ ತಂದೆ ಅಕ್ಕ ಯಾರು ಬೇಡ ಅವನಿಗೆ. ಇದು ಇವನ ಸ್ವಭಾವ. ಮತ್ತೆ ಇವರ ಮನೆ ಸಮೀಪದಲ್ಲಿ, ಇವರ ಮನೆಗೆ ತೀರ ಅತ್ಯಲ್ಪ ದೂರ ಅಷ್ಟೆ. ಇವರ ಮನೆ ಅಂಗಳದಲ್ಲಿ ನಿಂತ್ರೆ ಕಾಣುವಂಥದ್ದೇ ದುರ್ಗಾ ಬೆಟ್ಟ. ಅದನ್ನೇ ವರವಿಮಾನಗಿರಿ ಅಂತ ಹೇಳೋದು. ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದಂತಹ ವಿಮಾನಗಿರಿಯಲ್ಲಿ ಚಂಡಿಕಾ ಇದ್ದಾಳೆ. ಚಂಡಿಕಾ ಅಂದ್ರೆ ದುರ್ಗಾ ಅಂತ ಅರ್ಥ. ಆ ಚಂಡಿಕಾದೇವಿ ಇರುವುದೆಲ್ಲಿ? ಆ ಶ್ರೇಷ್ಠವಾದಂತಹ ವಿಮಾನಗಿರಿ ಅಂತ ಕರೆಸಿಕೊಳ್ಳುವ ದುರ್ಗಾ ಬೆಟ್ಟದಲ್ಲಿ. ಅದು ಇವರ ಮನೆ ಅಂಗಳದಿಂದ ಕಾಣುತ್ತದೆ. ಈ ಹುಡುಗ ಏನ್ ಮಾಡ್ತಿದ್ದ? ಅಲ್ಲಿ ಹೋಗ್ಬಿಡ್ತಿದ್ದ. ನಿತ್ಯವೂ ಕೂಡ ಇವನ ತಂದೆಯೂ ಹೋಗ್ತಿದ್ರು, ಇವನು ತಂದೆಯೊಟ್ಟಿಗೆ ಹೋದ, ಒಬ್ಬನೇ ಆದ್ರೂ ಹೋದ. ಒಟ್ಟು ಇವನಿಗೆ ಯಾವಾಗ್ಲೂ ದುರ್ಗಾ ಬೆಟ್ಟದಲ್ಲೇ ಇರಬೇಕು, ಅಲ್ಲಿ ಬಿಟ್ಟು ಎಲ್ಲೂ ಹೋಗುವುದಿಲ್ಲ, ಹಾಗಿದ್ದ ಇವ. ಹಾಗಾಗಿ ಆ ವಿಮಾನಗಿರಿ ದುರ್ಗಾ ಬೆಟ್ಟವನ್ನ ಏರಿ ಹೋಗ್ತಿದ್ದ. ಅಲ್ಲಿ ದುರ್ಗೆ ಇದ್ದಾಳೆ, ಅವಳಿಗೆ ಸಂತೋಷ ಆಗ್ತಿತ್ತು, ಮಗ ಬಂದಿದ್ದಾನೆ ಅಂತ. ಇವನನ್ನ ಜನನಿ ತಂ ಅಲಾಲಯತ್, ಆ ತಾಯಿ ಇವನನ್ನು ಚೆನ್ನಾಗಿ ಲಾಲಿಸ್ತಾ ಇದ್ಲಂತೆ. ನನ್ನ ಮಗ ಬಂದಿದ್ದಾನೆ ಅಂತ ದುರ್ಗೆ ಇವನನ್ನು ಎತ್ತಿಕೊಂಡು ಪ್ರೀತಿಯಿಂದ ಆಟ ಆಡಿಸ್ತಾ ಇದ್ಲು. ಹೀಗೆ ಆ ದುರ್ಗೆಯ ಸನ್ನಿಧಿಗೆ ತಾಯಿಯೊಟ್ಟಿಗೆ ಆಟ ಆಡ್ಲಿಕ್ಕೆ ಇವ ಹೋಗ್ತಿದ್ದ. ತಾಯಿ ಇವನನ್ನ ಅಷ್ಟು ಲಾಲಿಸ್ತಾ ಇದ್ಲು. ಹೀಗೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ. ಅಪರಥ, ಹಾಗೆ ತಾಯಿ ಇವನನ್ನ ಲಾಲಿಸದೇ ಇದ್ರೆ ಈ ಪಾಜಕದಲ್ಲಿ ಇವನು ಯಾಕಿರ್ತಾನೆ? ಇವನು ಈ ಪಾಜಕಕ್ಕೆ ಬಂದಿದ್ದೇ ಯಾಕೆ ಅಂದ್ರೆ ತಾಯಿ ಇದ್ದಾಳೆ ಅಲ್ಲಿ ಅಂತ. ತಾಯಿ ಇದ್ದಲ್ಲಿ ಮಕ್ಕಳು ಓಡಿ ಬಂದು ತಾಯಿಯ ಬದಿಗೆ ಬಂದು ಸೇರ್ಕೊಳ್ತಾರೆ, ಅಮ್ಮ ಅಂತ ಹೇಳಿ ಅಪ್ಪಿಕೊಳ್ತಾರೆ ಮಕ್ಕಳು. ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ಯಾವುದೇ ಮಕ್ಕಳು ತಾಯಿಯನ್ನ ಕಾಣ್ಬೇಕು, ಅವ್ರಿಗೆ ತಾಯಿ ಸಮೀಪ ಇರಬೇಕು. ಇದು ಮಕ್ಕಳ ಸ್ವಭಾವ. ಈ ನಮ್ಮ ಮುಖ್ಯ ಪ್ರಾಣದೇವರು ಕೂಡ ತನ್ನ ತಾಯಿಯಾದಂತಹ ಚಂಡಿಕಾ ಅಲ್ಲೇ ಇದ್ದಾಳಲ್ಲ ದುರ್ಗಾ ಬೆಟ್ಟದಲ್ಲಿ, ಅದಕ್ಕಾಗಿ ಪಾಜಕ ಕ್ಷೇತ್ರದಲ್ಲೇ ಬಂದು ಅವರು ಅವತರಿಸಿದ್ರು. ಈ ರೀತಿ ಪರಿತುಷ್ಟ ಮನಃ ಕಥಂ, ಸಂತೋಷ ಇಲ್ಲದೆ ಹೇಗೆ ಹೋಗ್ತದೆ ಮಗುವಿಗೆ? ತಾಯಿ ಸಮೀಪ ಇಲ್ಲದೆ ಇದ್ರೆ ಮಕ್ಕಳಿಗೆ ಮನಸ್ಸು ಪರಿತೋಷ, ಸಂತೋಷ ಹೇಗುಂಟಾಗ್ತದೆ? ತಾಯಿ ಇದ್ದಾಳೆ ಅಂತ ಈ ಹುಡುಗ ಬಂದವ. ಚಿರಮಿಹೈಷ ವಸೇದ್ವಿಸಹಾಯಕ. ಹಾಗಾಗಿ ಇವನು ಬಹುಕಾಲ ಇವನು ಯಾರ ಸಹಾಯವೂ ಇಲ್ಲ, ಒಬ್ಬನೇ ತಾಯಿ ಇರುವಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಬಂದು ತಾಯಿಯ ಜೊತೆಯಲ್ಲೇ ಇವನು ಬಹುಕಾಲ ಕಳೀತಿದ್ದ. ದಿನದ ಬಹುಕಾಲ ಅಲ್ಲಿ ಆ ದುರ್ಗಾ ಬೆಟ್ಟದಲ್ಲಿ ಇರ್ತಿದ್ದ. ಯಾಕೆ? ತಾಯಿ ಇವನನ್ನು ಮುದ್ದಿಸ್ತಾಳೆ, ಪ್ರೀತಿಸ್ತಾಳೆ ಎನ್ನುವುದಕ್ಕೆ ಇವ ಆ ದುರ್ಗಾ ಬೆಟ್ಟದಲ್ಲಿ ಇರುವಂಥವನಾಗ್ತಿದ್ದ ಅಂತ ಇಷ್ಟನ್ನು ಹೇಳ್ತಾರೆ. ಸಕಲ ಶಬ್ದಮಯೀ ಚ ಸರಸ್ವತಿ
ಸತತಮಾಮನತಿ ಸ್ವಯಮೇವಯಂ ದ್ವಿಜವರೋಥ ಕದಾಚನ ಮಾತೃಕಾಃ ಕಿಲ ಸುತಂ ಪರಿಚಾಯಯತಿ ಸ್ಮತಂ. ಹೀಗೆ ಈ ಹುಡುಗನಿಗೆ 2 ವರ್ಷಗಳು ಕಳೆದು ಹೋದವು. 2 ವರ್ಷಗಳು ಕಳೆದು ಹೋದ ಮೇಲೆ ಭಟ್ಟರು ಆಲೋಚಿಸಿದ್ರು. ಒಂದೊಳ್ಳೆ ದಿವಸ ಮುಹೂರ್ತ ನೋಡಿದ್ರು. ಇವನಿಗೆ ಮನೆ ದೇವರ ಸನ್ನಿಧಿಯಲ್ಲಿ, ಮನೆ ದೇವರು ಅಂದ್ರೆ ಮನೆಯಲ್ಲೇ ಇರಿಸಿದಂತಹ ದೇವ ಸನ್ನಿಧಿ, ಅಲ್ಲಿ ಇವನಿಗೆ ತುಳಸಿ ಕಟ್ಟೆ ಮುಂದೆ ಕೂಡಿಸಿಕೊಂಡು ಅಕ್ಷರಾಭ್ಯಾಸ ಮಾಡಬೇಕು ಅಂತ ತೊಡಗಿದ್ರು, ಆಲೋಚಿಸಿದ್ರು. ಹಾಗೆಯೇ ಅಕ್ಷರಾಭ್ಯಾಸಕ್ಕೆ ಇವನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅವರು ಸಂಕಲ್ಪ ಮಾಡಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಆಗ ಆ ವರ್ಣಗಳಿಗೆಲ್ಲ ಅಭಿಮಾನಿ ದೇವತೆ ಯಾರು? ಎಲ್ಲ ವರ್ಣಗಳಿಗೆ ಅಭಿಮಾನಿ, ಮುಖ್ಯ ಅಭಿಮಾನಿನಿ ಅಂದ್ರೆ ಅವಳು ಸರಸ್ವತಿ. ಅವಳಿಗೆ ವಾಗ್ದೇವತೆ ಅಂತ ಕರೀತಾರೆ. ಭಾರತಿ, ಸರಸ್ವತಿ ಇವರು ವಾಗ್ದೇವತೆಗಳು, ಸರ್ವವರ್ಣಗಳಿಗೆ ಮುಖ್ಯಾಭಿಮಾನಿಗಳು. ಅಂತಹ ಮುಖ್ಯಾಭಿಮಾನಿಗಳಾದ ಸರಸ್ವತಿ ಭಾರತೀಯರೇ ಇವನಿಗೆ ನಮಸ್ಕಾರ ಮಾಡ್ತಾರೆ. ಹಾಗಿರುವಾಗ ಅಂತಹ ವಾಸುದೇವನಿಗೆ ಅಕ್ಷರ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಭಟ್ರು. ಏನ್ ಆಶ್ಚರ್ಯ ಅಂತ ಹೇಳ್ತಾರೆ. ಸಕಲ ಶಬ್ದಮಯಿ ಚ ಸರಸ್ವತಿ. ಎಲ್ಲ ಶಬ್ದಮಯಿ ಅಂದ್ರೆ ಎಲ್ಲ ಮಾತುಗಳಲ್ಲಿ ತುಂಬಿಕೊಂಡಿರುವಂತಹ ಸರ್ವ ವಾಕ್ಕುಗಳಿಗೆ ಅಭಿಮಾನಿನಿ ದೇವಿಯಾದವಳು ಸರಸ್ವತಿ. ಅವಳು ಸ್ವಯಮೇವ ತಾನಾಗಿ ಸತತಂ ಆಮನತಿ ಎಂ, ಯಾವ ಇವನನ್ನು ಸತತಂ ಯಾವಾಗಲೂ ಕೂಡ ಬಂದು ನಮಸ್ಕಾರ ಮಾಡ್ತಾಳೆ. ಯಾರು? ಭಾರತೀ ದೇವಿ ಇವನನ್ನು ನಿತ್ಯವೂ ನಮಸ್ಕಾರ ಮಾಡ್ತಾಳೆ, ಯಾವಾಗಲೂ ಕೂಡ. ಇಂತಹ ಈ ಹುಡುಗನಿಗೆ ದ್ವಿಜವರಹ, ಈ ಬ್ರಾಹ್ಮಣೋತ್ತಮರಾಗಿರುವಂತಹ ನಡಿಲಾಯ ಭಟ್ರು ಕದಾಚನ ಮಾತೃಕಾಹ, ಒಂದು ದಿವಸ ಮಾತೃಕಾಹ ಅಂದ್ರೆ ವರ್ಣಗಳನ್ನು ಪರಿಚಾಯಯತಿ ಸ್ಮತಂ, ಇವನಿಗೆ ಒಂದು ದಿನ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ಎಲ್ಲ ಅಕ್ಷರಗಳನ್ನು ಕೂಡ ಮಗನಿಗೆ ಪರಿಚಯ ಮಾಡಿಸಿದ್ರು, ಅಂದ್ರೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಈ ಅಕ್ಷರ ಹೀಗೆ ಬರೀಬೇಕು ಅಂತ. ಅಕ್ಷರದಲ್ಲಿ 2 ವಿಧಾನ. ಒಂದು, ನಾವು ಮಕ್ಕಳು ಮಾತು ಬರುವಾಗಲೇ ನಾವು ಅ ಆ ಇ ಈ ಅಂತ ಹೇಳಿಕೊಡುದು, ವರ್ಣಗಳನ್ನು ಹೇಳಿಕೊಡುವುದು ಒಂದು. ಜೊತೆಯಲ್ಲಿ ಹೇಳಿಕೊಡುವಾಗ ವರ್ಣಗಳನ್ನು ಬರೆಯುವುದು, ಲಿಪಿ. ಆ ಲಿಪಿ ತುಳು ಲಿಪಿ ಆಗ ಎಲ್ಲ ಕಡೆ, ಇಡೀ ಕರಾವಳಿಯಲ್ಲಿ ಅಂದ್ರೆ ಇಡೀ ಕರಾವಳಿಯಲ್ಲೂ ಕೂಡ ಮತ್ತು ಮಲೆನಾಡಿನ ಅನೇಕ ಸ್ಥಳ ಎಲ್ಲ ಕಡೆಯಲ್ಲೂ ಕೂಡ ತುಳು ಲಿಪಿಯನ್ನೇ ಕಲಿಸ್ತಿದ್ರು. ಕನ್ನಡ ನಂತರ ಕಲಿಯೋದು, ಮೊದಲಿಗೆ ಕಲಿಯೋದು ಯಾವುದು? ತುಳು ಲಿಪಿಯನ್ನ ಕಲಿಯೋದು. ಅದನ್ನ ಕಲಿಸ್ತಾರೆ ಅವರು. ಅದಕ್ಕೆ ಹೇಳ್ತಾರೆ ಅವರು ಲಿಪಿಯನ್ನು ಕಲಿಸ್ತಾರೆ, ಹೌದು. ಆದ್ರೆ ಎಲ್ಲ ಬರಹಗಳಿಗೆ ವಾಗ್ದೇವತೆಯೇ ಇವನ ಅಧೀನವಾಗಿ ಇದ್ದುಕೊಂಡು ವಾಗ್ದೇವತೆ ನಿತ್ಯವೂ ಬಂದು ಇವನಿಗೆ ನಮಿಸ್ತಾಳೆ. ಇಂತಹ ವಾಸುದೇವ ಆ ವಾಗ್ದೇವತೆಯಾದಂತಹ ಭಾರತೀ ದೇವಿಯಿಂದ ನಮಸ್ಕಾರ ಸ್ವೀಕರಿಸುವವ ಇವನಿಗೆ ತಂದೆ ಈಗ ಆ ವರ್ಣಗಳ ಪರಿಚಯವನ್ನ ಮಾಡಿಕೊಡ್ತಾರೆ ಅಂದ್ರೆ ಇದೇನು ಆಶ್ಚರ್ಯ ಅಂತ ಇದನ್ನ ಇಲ್ಲಿ ಹೇಳ್ತಾರೆ. ಲಿಪಿಕುಲಂ ನನು ಗಾತಾತಗತೆ ದಿನೆ ಲಿಖಿತಮೇವ ಪುನರ್ಲಿಖಿತಂ ಕುತಃ ಇತಿ ನಿಜ ಪ್ರತಿಭಾಗುಣ ಭಾವಿತಂ ಹರಿಪದಸ್ಯ ವಚಸ್ತಮನಂದಯದ್. ಇವರು ಅಕ್ಷರ ಕಲಿಸಿದ್ರು, ಅಕ್ಷರ ಬರವಣಿಗೆ ಎಲ್ಲ ಕಲಿಸ್ತಾ ಇದ್ದಾರೆ. ಎಲ್ಲ ಅಕ್ಷರ ಮರುದಿನ ಏನ್ ಮಾಡಿದ್ರು, ಮತ್ತೆ ಅದೇ ಅಕ್ಷರಗಳನ್ನ ಹೇಳಿದ್ರು, ಮತ್ತೆ ಹೇಳ್ತಾರೆ. ಮಕ್ಕಳಿಗೆ ಆಟದ ಬುದ್ಧಿ ಅಲ್ವಾ, ಒಮ್ಮೆ ಕಲಿತಾರೆ. ಎಷ್ಟು ಚುರುಕಾದ ಮಕ್ಕಳು ಕಲಿತಾರೆ, ಹಾಗೆ ಮರೆತು ಬಿಡ್ತಾರೆ. ಹಾಗಾಗಬಾರದು ಅಂದ್ರೆ ತಿದ್ದಬೇಕು ಅದನ್ನ. ಅದಕ್ಕಾಗಿ ಮತ್ತೆ ಅಕ್ಷರಗಳನ್ನ ಬರೆದು ಮತ್ತೆ ಮೇಲೆ ಪುನಃ ಲೇಖನ ಮಾಡಬೇಕು. ಅಂದ್ರೆ ಒಮ್ಮೆ ಲೇಖನ ಮಾಡಿದ್ದ ವರ್ಣಗಳ ಮೇಲೆ ಮತ್ತೆ ಅದನ್ನೇ ಮತ್ತೆ ಬರೆಬೇಕು. ಬರೆದಿದ್ರ ಮೇಲೆ ಬರೆಬೇಕು. ಬರೆದು ಆ ಅಕ್ಷರ ಅಂತೂ ಬಂತು. ಆ ಅಂದ್ರೆ ಇಂಥದ್ದು, ಉ ಅಂದ್ರೆ ಇಂಥದ್ದು, ಕ ಚ ಹೀಗೆ ಒಂದೊಂದೇ ವರ್ಣ ಹೀಗೆಲ್ಲವೂ ಕಲಿಯುವಂಥದ್ದು. ಹಾಗೆ ಇವರು ಅದೇ ತಂದೆ ಅದೇ ಕ್ರಮದಲ್ಲಿ
ಹೇಳ್ತಾರೆ. ಇವನ್ ಪ್ರಶ್ನೆ ಮಾಡ್ತಾನೆ, ಲಿಪಿಕುಲಂ ನನು ಗಾತಾತಗತೆ ದಿನೆ ಲಿಖಿತಮೇವ ಪುನರ್ಲಿಖಿತಂ ಕುತಃ. ಅಪ್ಪಯ್ಯ, ಅಕ್ಷರಗಳನ್ನ ಬರವಣಿಗೆ ಬರೆಯುವಂತಹ ವರ್ಣಗಳನ್ನೆಲ್ಲ ಗತೆ ದಿನೆ ನೆನೆಯೇ ಇದನ್ನೆಲ್ಲ ಹೇಳಿಕೊಟ್ಟಿದ್ದೀರಾ. ಲಿಖಿತಮೇವ ಪುನರ್ಲಿಖಿತಂ ಕುತಃ. ಇದೆಲ್ಲ ಬರೆದ ಆಗಿದೆ, ನೆನ್ನೆ ನಾ ಬರೆದು ತೋರಿಸಿದ್ದೇನೆ, ಬರೆದದ್ದಾಗಿದೆ. ಮತ್ತೆ ಇವತ್ತು ಅದನ್ನೇ ಯಾಕೆ ಪುನರ್ಲಿಖಿತಂ ಕುತಃ? ಕುತಃ ಅಂದ್ರೆ ಯಾವ ಕಾರಣದಿಂದ ಮತ್ತೆ ಅದನ್ನೇ ಅದೇ ವರ್ಣಗಳನ್ನ ಮತ್ತೆ ಯಾಕೆ ಬರಿಬೇಕು ನಾನು, ಮತ್ತೆ ಯಾಕೆ ತಿದ್ದಬೇಕು? ಅದು ಬಂದಾಗಿದೆ ಅಲ್ವಾ, ನಿನ್ನೆ ಕಲಿತಾಗಿದೆ, ಮತ್ತೆ ಇವತ್ತು ಯಾಕೆ ಅದನ್ನ ಕಲಿಯುವುದು ಬರೆಯುವುದು ಎನ್ನುವಂಥ ಇತಿ ನಿಜ ಪ್ರತಿಭಾ ಗುಣ ಭಾವಿತಂ. ಈ ರೀತಿ ತನ್ನ ಒಂದು ಆ ಪ್ರತಿಭೆ, ನಿಜ ಅಂದ್ರೆ ಹೇಳಿದೆ ಅಲ್ವಾ, ತನ್ನದು ಅಂತ. ನಿಜ ಅಂದ್ರೆ ತನ್ನ ಸಹಜವಾದದ್ದು. ಹೀಗೆ ತನ್ನ ನಿಜ ನೈಜವಾದಂತಹ ಅಂದ್ರೆ ಸಹಜವಾದಂತಹ ಪ್ರತಿಭಾ ಗುಣವನ್ನ ಅವನು ಆ ಪ್ರತಿಭಾ ಗುಣದಿಂದ ಉಂಟಾಗುವ ಮಾತನ್ನ ಹೇಳಿದ. ತನ್ನ ಪ್ರತಿಭಾ ಗುಣವನ್ನು ಪ್ರಕಟಪಡಿಸುವ ಮಾತನ್ನಾಡಿದ ಇವ. ಹರಿಪದಸ್ಯ ವಚಸ್ತಮನಂದಯತ್. ಈ ರೀತಿಯ ಅವನ ಆ ಮಾತನ್ನ ಕೇಳಿ, ಅವನ ಸುಂದರವಾದ ಮಾತುಗಳನ್ನ ಕೇಳಿ ಆ ತಂದೆಯ ಮನಸ್ಸು ಬಹಳ ಆನಂದಗೊಂಡಿತು ಅಂತ ಹೇಳ್ತಾರೆ. ಅದರಿಂದ ತಂದೆಗೆ ಪರಮಾನಂದವಾಗಿ ಹೋಯಿತು. ಹೇಳ್ತಾ ಹೇಳ್ತಾ ನಂಗೀಗ ಹೇಳಿಕೊಟ್ಟಾಗಿದೆಯಲ್ಲ ಅಪ್ಪಯ್ಯ, ಇದೆಲ್ಲ ಬರುವಂಥದ್ದೇ, ಮತ್ತೆ ಯಾಕೆ ಬರಿಬೇಕು ಅಂತ ಹೇಳಿಯೇ ಬಿಟ್ಟ. ಇಂಥ ಅಕ್ಷರ ಇಂಥದ್ದು ಅಂತ ಹೇಳಿಬಿಟ್ಟ. ಆಶ್ಚರ್ಯ ಆಗಿ ಹೋಯ್ತು, ಆನಂದವೂ ಆಯ್ತು. ಮಗ ಇಷ್ಟು ಚುರುಕಾಗಿ ಒಂದೇ ದಿನದಲ್ಲಿ ಎಲ್ಲ ವರ್ಣಗಳನ್ನು ಕಲ್ತುಬಿಟ್ಟಿದ್ದಾನೆ ಅಂತ ಹೇಳಿ ಅವರಿಗೆ ಬಹಳ ಬಹಳ ಆನಂದ ಉಂಟಾಯಿತು ತಂದೆಯವರಿಗೆ. ಮುಂದೆ ಆ ಸಂಬಂಧಿ ವಿಷಯವನ್ನೇ ಹೇಳ್ತಾರೆ. ಈಗ ಇಲ್ಲಿವರೆಗೆ ನಾವು ಹೇಳುವಾಗ 19 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.